ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಜಾಬ್ ಚೇಸರ್. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ಖಾಲಿ ಇರುವ ಮಿಕ್ಕುಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಸ್ಥಳೀಯ ವೃಂದ ವಿವಿಧ ಹುದ್ದೆಗಾಗಿ ನೇರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಗೆಳೆಯರೆ. ಹುದ್ದೆಗಳು ಈ ರೀತಿ ಇದೆ ನೋಡಿ. ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ, ವೇತನ ಶ್ರೇಣಿ 43,100ರಿಂದ 83,900 ಇರುತ್ತೆ. ಒಟ್ಟು ಹುದ್ದೆಗಳು 5, ಉಳಿಕೆ ಮೂಲ ವೃಂದ 4, ಕಲ್ಯಾಣ ಕರ್ನಾಟಕ 1 ಇರುತ್ತೆ ಗೆಳೆಯರೆ. ನೆಕ್ಸ್ಟ್ ನೋಡಿ, ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ 43,100ರಿಂದ 83,900 ವೇತನ ಶ್ರೇಣಿ ಇರುತ್ತೆ. ಒಟ್ಟು ಹುದ್ದೆಗಳು 1 ಇದೆ, ಅದು ಉಳಿಕೆ ಮೂಲ ವೃಂದದ್ದು. ನೆಕ್ಸ್ಟ್ ನೋಡಿ, ಸಹಾಯಕ ಪಾಲಕ ಗ್ರೂಪ್ ಸಿ 30,350ರಿಂದ 58,250 ವೇತನ ಶ್ರೇಣಿ ಇರುತ್ತೆ. ಅದು ಒಂದೇ ಇರೋದು, ಉಳಿಕೆ ಮೂಲ ಹೊಂದದ್ದು. ಸಹಾಯಕರು ಅಂತ ಇದೆ ಗ್ರೂಪ್ ಸಿ 37,900ರಿಂದ 70,850 ವೇತನ ಶ್ರೇಣಿ ಇರುತ್ತೆ. ಒಟ್ಟು ಹುದ್ದೆಗಳು 12, ಉಳಿಕೆ ಮೂಲ ಹೊಂದದ್ದು 11, ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ 1. ಕಿರಿಯ ಸಹಾಯಕರು ಗ್ರೂಪ್ ಸಿ 21,400ರಿಂದ 42,000 ವೇತನ ಶ್ರೇಣಿ ಇರುತ್ತೆ. 25 ಹುದ್ದೆಗಳು, ಅದರಲ್ಲಿ ಉಳಿಕೆ ಮೂಲ ಹೊಂದದ್ದು 23, ಹೈದರಾಬಾದ್ ಕರ್ನಾಟಕಕ್ಕೆ 2 ಇರುತ್ತೆ ಗೆಳೆಯರೆ. ಶೈಕ್ಷಣಿಕ ವಿದ್ಯಾರ್ಥಿ ಹೇಳ್ತೀನಿ ನೋಡಿ. ಜೂನಿಯರ್ ಪ್ರೋಗ್ರಾಮರ್ಗೆ ವಿದ್ಯಾರ್ಥಿ ಈ ರೀತಿ ಇರುತ್ತೆ. ಬ್ಯಾಚುಲರ್ಸ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ MCA ಆಗಿರಬೇಕು. ಸಹಾಯಕ ಇಂಜಿನಿಯರ್ ಸಿವಿಲ್ ನೋಡಿ, ಬ್ಯಾಚುಲರ್ಸ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಅಂತ ಇದೆ ನೋಡಿ. ನೆಕ್ಸ್ಟ್ ನೋಡಿ, ಸಹಾಯಕ ಗ್ರಂಥಪಾಲಕರಿಗಾಗಿ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಬೈ ಯೂನಿವರ್ಸಿಟಿ ಆಫ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್. ಕಂಪ್ಯೂಟರ್ ನಾಲೆಜ್ ವಿತ್ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಕವರಿಂಗ್ ವರ್ಡ್ ಪ್ರೊಸೆಸ್ ಸ್ಪ್ರೆಡ್ಶೀಟ್ ಆನ್ ವಿಂಡೋಸ್ ಪ್ಲಾಟ್ಫಾರ್ಮ್, and if computer science subject is not included as a subject in the prescribed qualification, must possess a certificate course of 6 months in computer from an institution recognized by the government. ಸಹಾಯಕರ ಹುದ್ದೆಗೆ ಈ ರೀತಿ ಇದೆ ನೋಡಿ. ಡಿಗ್ರಿ ಫ್ರಮ್ ಯೂನಿವರ್ಸಿಟಿ ಅಂದರೆ ಡಿಗ್ರಿ ಆಗಿರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು. ನೆಕ್ಸ್ಟ್ ನೋಡಿ, ಕಿರಿಯ ಸಹಾಯಕರು PUC ಆಗಿರಬೇಕು. PUC ಎಷ್ಟಾಗಿರಬೇಕು ಬೇರೆ. ಪಿಂಚಣಿ ಸೌಲಭ್ಯ ಇರುವುದಿಲ್ಲ 2006 ನಿಮಗೆ ಗೊತ್ತಿದೆ. ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷಗಳು ಗರಿಷ್ಠ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳು ಗರಿಷ್ಠ ಆಗಿರುತ್ತೆ. ಹುದ್ದೆ ವರ್ಗೀಕರಣ ಈ ರೀತಿ ಇರುತ್ತೆ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಈ ರೀತಿ ಇದೆ ನೋಡಿ, kea.kar.nic.in ಅಂತ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಅಪ್ಲೈನು ಮಾಡ್ಬೋದು ಗೆಳೆಯರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇವತ್ತೇ ಇದೆ, ಅಂದರೆ 26/3/2024, ಮತ್ತು ಕೊನೆಯ ದಿನಾಂಕ 25/4 ಅಂದರೆ ಏಪ್ರಿಲ್ 25, 2024 ಕೊನೆಯ ದಿನಾಂಕ ಆಗಿರುತ್ತೆ. ಮತ್ತು ಶುಲ್ಕ ಪಾವತಿಸಲು 26/4/2024 ಕೊನೆಯ ದಿನಾಂಕ ಆಗಿರುತ್ತೆ ಗೆಳೆಯರೆ. ನೆಕ್ಸ್ಟ್ ನೋಡಿ, ಶುಲ್ಕ ಈ ರೀತಿ ಇರುತ್ತೆ. ಸಾಮಾನ್ಯ ಅರ್ಹತಾ ಮತ್ತು ಇತರ ಪ್ರವರ್ಗಗಳು 2A 2B 3A 3B 750, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳು 500 ರೂಪಾಯಿ ಇರುತ್ತೆ ಗೆಳೆಯರೆ. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆಯನ್ನು ನಡೆಸಲಾಗುತ್ತೆ. ನೆಕ್ಸ್ಟ್ ನೋಡಿ, ಪ್ಯಾಟರ್ನ್ ಈ ರೀತಿ ಇದೆ ನೋಡಿ ಗೆಳೆಯರೆ. ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರಿಂಗ್ಗೆ 100 ಅಂಕಗಳದ್ದು 2 ಗಂಟೆ. ಪತ್ರಿಕೆ 1, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಇರುತ್ತೆ. 100 ಅಂಕಗಳಿಗಾಗಿ 2 ಗಂಟೆ ಇರುತ್ತೆ. ನೋಡ್ಕೊಂಬಿಡಿ, ಇದನ್ನು ಪಾಸ್ ಮಾಡಿ. ಸಹಾಯಕರಿಗೆ ಸೇಮ್ 100 ಅಂಕಗಳಿಗೆ 2 ಗಂಟೆ ಫಸ್ಟ್ ಪೇಪರು. ಸೆಕೆಂಡ್ ಪೇಪರ್ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ 100 ಅಂಕಗಳಿಗಾಗಿ 2 ಗಂಟೆ ಇರುತ್ತೆ ಗೆಳೆಯರೆ. ಇದರಲ್ಲಿ ಏನೇನಿದೆ ನೋಡ್ಕೊಂಬಿಡಿ, ಒಂದು ಸ್ವಲ್ಪ ಪಾಸ್ ಮಾಡಿ. ಕಿರಿಯ ಸಹಾಯಕರು ಕೂಡ 100 ಅಂಕಗಳಿಗೆ 2 ಗಂಟೆ. ಮೊದಲನೇ ಪತ್ರಿಕೆ ಎರಡನೇ ಪತ್ರಿಕೆ 100 ಅಂಕಗಳಿಗೆ 2 ಗಂಟೆ ಇರುತ್ತೆ ಗೆಳೆಯರೆ. ಸೇಮ್ ಆಗಿದೆ. ಋಣಾತ್ಮಕ ಮೌಲ್ಯಮಾಪನ ಕೂಡ ಇರುತ್ತೆ. ಓಕೆ ಗೆಳೆಯರೆ, ಇಷ್ಟೇ ಇರೋದು.
ಎಲ್ಲರೂ ಅರ್ಜಿಗಳನ್ನು ಹಾಕಿ ಹುದ್ದೆಗಳನ್ನು ಪಡೆದುಕೊಳ್ಳಿ. ಬೆಸ್ಟ್ ಆಫ್ ಲಕ್ ಆಲ್ ಆಫ್ ಯು. ನಮ್ಮ ವೀಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅವ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಿಂದ ನಿಮಗೆ ಮೊದಲು ನೋಟಿಫಿಕೇಷನ್ ದೊರೆಯುತ್ತೆ ಗಾಯರೆ. ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಅವರಿಗೆಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಗಾಯರೆ. ಥ್ಯಾಂಕ್ ಯು ವೆರಿ ಮಚ್.